ಹಲೋ ಗಾಯ್ಸ್, ವೆಲ್ಕಮ್ ಟು ನಮ್ಮ ಚಾನಲ್ ಇಂಗ್ಲಿಷ್ ಲರ್ನ್ ಇಂಗ್ಲಿಷ್ ಟು ಕನ್ನಡ. ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಹೋಗೋಣ. ದಿನನಿತ್ಯ ಈ ಪದಗಳು ಕನ್ನಡದಲ್ಲಿ ಬಳಸ್ತಾ ಇರ್ತಾರೆ. ಇದನ್ನ ಇಂಗ್ಲಿಷ್ನಲ್ಲಿ ಹೆಂಗೆ ಬಳಸಬೇಕು ಉದಾಹರಣೆಗಳನ್ನ ಕೊಡ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲೂ ಪ್ರೋತ್ಸಾಹ ಮತ್ತು ಹುಮ್ಮತ್ತು ಸಿಗುತ್ತೆ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗುವ. ಗೋರಾಕೆ, ಗೋರಾಕೆ, ಸ್ನೋರ್, ಸ್ನೋರ್ ಅಂತ ಕರಿತೇವೆ. ಸ್ನೋರಿಂಗ್ ಅಂತ ಪದವನ್ನು ನಾವು ಬಳಸ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ, ಯು ಆರ್ ಸ್ನೋರಿಂಗ್ ಲೌಡ್ಲಿ, ನೀನು ಜೋರಾಗಿ ಗೊರಕೆ ಹೊಡಿತೀಯ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳಿದ್ದಾರೆ, ಐ ಕುಡಂಟ್ ಸ್ಲೀಪ್ ಬಿಕಾಸ್ ಆಫ್ ಯುವರ್ ಸ್ನೋರಿಂಗ್, ಐ ಕುಡಂಟ್ ಸ್ಲೀಪ್ ಬಿಕಾಸ್ ಆಫ್ ಯುವರ್ ಸ್ನೋರಿಂಗ್, ನಿನ್ನ ಗೊರಿಕೆಯಿಂದ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಿರ್ತೀವಿ. ಓಕೆ, ಆ ನಂತರ ಶಿಳ್ಳೆ ಹೊಡೆಯುವುದು, ನಾವು ವಿಸಿಲ್ ಹಾಕಿ ಉಫ್ ಅಂತ ವಿಸಿಲ್ ಹಾಕ್ತೀವಲ್ಲ, ಅದನ್ನು ನಾವೇನಂತೀವಿ? ವಿಸ್ಲಿಂಗ್ ಅಂತ ಕರಿತೀವಿ. ವಿಸ್ಲಿಂಗ್. ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ, ವೈ ಆರ್ ಯು ವಿಸ್ಲಿಂಗ್, ಯಾಕೆ ನನಗೆ ಶಿಳ್ಳೆ ಹೊಡಿತಾ ಇದೆಯಾ ಅಂತ ಕೇಳ್ತಿರ್ತೀವಿ. ಓಕೆ, ರೈಟ್. ಮೂರನೇ ನೋಡಿದರೆ ಮುಗುಳ್ನಗೆ ಅಥವಾ ಕಿಸಿ ಕಿಸಿ ನಗುತ್ತಿರ್ತೀವಿ, ಅದನ್ನು ನಾವೇನಂತೀವಿ? ಗಿಗಿಲ್ ಅಂತ ಕರಿತೀವಿ. ಗಿಗಿಲ್ ಅಂತೀವಿ, ಗಿಗಿಲ್. ಫಾರ್ ಎಕ್ಸಾಂಪಲ್ ಹೇಳಿದರೆ, ಶಿ ಗಿಗಿಲ್ಡ್, ಶಿ ಗಿಗಿಲ್ಡ್, ಅವಳು ಮುಗುಳ್ ನಕ್ಳು ಅಥವಾ ಕಿಸಿ ಕಿಸಿ ನಕ್ಳು ಅಂತ ಹೇಳಲಿಕ್ಕೆ. ಓಕೆ, ರೈಟ್. ಅನಂತರ ಕೆಮ್ಮು, ಕೆಮ್ಮು ಅಂದರೆ ಕಾಫ್ ಅಂತ ಕರಿತೇವೆ. ಕಾಫ್. ಫಾರ್ ಎಕ್ಸಾಂಪಲ್ ಹೇಳಿದರೆ, ಐ ವಾಸ್ ಕಾಫಿಂಗ್ ಆಲ್ ನೈಟ್, ಐ ವಾಸ್ ಕಾಫಿಂಗ್ ಆಲ್ ನೈಟ್, ರಾತ್ರಿ ಇಡೀ ಕೆಮ್ಮುತ್ತಿದ್ದೆ ಅಂತ ಹೇಳಲಿಕ್ಕೆ. ಓಕೆ, ಆ ನಂತರ ಮುಕ್ಕಳಿಸು, ಮುಕ್ಕಳಿಸು, ಗಗಲ್, ಗಗಲ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಹೇಳಿದರೆ, ಗಾಗಲ್ ಯುವರ್ ಮೌತ್, ಬಾಯಿನ ಮುಕ್ಕಳಿಸ್ರಿ ಅಂತ ಹೇಳಲಿಕ್ಕೆ. ಓಕೆ, ರೈಟ್. ಆ ನಂತರ ಹಲ್ಲು ಕಡಿಯುವುದು, ಹಲ್ಲು ಕಡಿಯುವುದು, ಹಲ್ಲು ಕಡಿಯೋದಕ್ಕೆ ನಾವೇನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅಂದರೆ ಟೀತ್ ಗ್ರೈಂಡಿಂಗ್, ಟೀತ್ ಗ್ರೈಂಡಿಂಗ್ ಅಂತ ಕರಿತೀವಿ. ಇದಕ್ಕೆ ನಾವು ಉದಾಹರಣೆ ಫಾರ್ ಎಕ್ಸಾಂಪಲ್ ಹೇಳಿದರೆ, ಗ್ರೈಂಡ್ ಯುವರ್ ಟೀತ್ ಇನ್ ಯುವರ್ ಸ್ಲೀಪ್, ಗ್ರೈಂಡ್ ಯುವರ್ ಟೀತ್ ಇನ್ ಯುವರ್ ಸ್ಲೀಪ್, ಮಲಿಕೊಂಡಾಗ ನೀವೇನು ಮಾಡ್ತಾ ಇದ್ದೀರಾ ಅಂದಾಗಿನ ಹಲ್ಲು ಕಡಿತಾ ಇದ್ದೀರಾ ಅಂತ ಹೇಳಲಿಕ್ಕೆ. ಕಡಿತ ಹಲ್ಲು ಕಡಿತಿರ್ತಾರೆ ಮಲಿಕೊಂಡಾಗ ಆಗಲಿ ಸುಮ್ಮನಿರೋ ಕಾಲಕ್ಕಾಗಲಿ. ಓಕೆ, ಚಪ್ಪಾಳೆ, ಚಪ್ಪಾಳೆ ಅಂದರೆ ಕ್ಲ್ಯಾಪ್ ಅಥವಾ ಕ್ಲ್ಯಾಪ್ಸ್ ಅಂತ ಕರಿತೇವೆ. ಕ್ಲ್ಯಾಪ್ಸ್. ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ, ಕ್ಲ್ಯಾಪ್ ಫಾರ್ ಹರ್, ಅವಳಿಗೋಸ್ಕರ ಚಪ್ಪಾಳೆ ತಟ್ಟಿ ಅಂತ ಹೇಳಲಿಕ್ಕೆ. ಕ್ಲ್ಯಾಪ್ ಫಾರ್ ಹರ್ ಅಂತಕ್ಕಂಥದ್ದು. ಆಕಳಿಕೆ, ಆಕಳಿಕೆ, ಯಾನ್, ಯಾನ್ ಅಂತಕ್ಕಂಥ ಕರಿತೇವೆ. ಫಾರ್ ಎಕ್ಸಾಂಪಲ್ ಹೇಳಿದರೆ, ಐ ಆಮ್ ಗೆಟಿಂಗ್ ಯಾನ್, ನನಗೆ ಆಕಳಿಕೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ. ಓಕೆ, ಆ ನಂತರ ಬಿಕ್ಕಳಿಕೆ, ಬಿಕ್ಕಳಿಕೆ, ಹಿಕಪ್ಸ್, 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 ಐ ಆಮ್ ಗೆಟಿಂಗ್ ಹಿಕಪ್ಸ್. ಫಾರ್ ಎಕ್ಸಾಂಪಲ್ ಹೇಳಿದರೆ, ಐ ಆಮ್ ಗೆಟಿಂಗ್ ಹಿಕಪ್ಸ್, ನನಗೆ ಬಿಕ್ಕಳಿಕೆ ಬರ್ತಾ ಇದೆ ಅಂತ, ಅದು ಬಿಕ್ಕಳಿಕೆ ಆಗಿರ್ತದೆ. ಓಕೆ, ರೈಟ್. ನೆಕ್ಸ್ಟ್ ಒಂದು ನೋಡಿ, ಸೀನುವುದು, ಸೀನುವುದು, ಸ್ನೀಸಿಂಗ್, ಸ್ನೀಸಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಹೇಳಿದರೆ, ಐ ಆಮ್ ಸ್ನೀಸಿಂಗ್ ಅ ಲಾಟ್, ಐ ಆಮ್ ಸ್ನೀಸಿಂಗ್ ಎ ಲಾಟ್, ನಾನು ತುಂಬ ಸೀನ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಈ ರೀತಿಯಾಗಿ ನಾವು ಹೇಳುತ್ತೇವೆ. ಓಕೆನೆ. ಇನ್ನೊಂದು ಮುಳುಗುವುದು ಅಥವಾ ನರಳುವುದು, ನಿಮಗೆ ಜ್ವರ ಬಂದಿರ್ತದೆ ಅಂತ ಮುಳುಗ್ತಾ ಇದ್ದೀರಾ, ಅದಕ್ಕೆ ನಾವೇನಂತೀವಿ? ಮೋನಿಂಗ್ ಅಂತ ಕರಿತೇವೆ ಅಥವಾ ಗ್ರೋನಿಂಗ್ ಅಂತಲೂ ಕರಿತೇವೆ. ಫಾರ್ ಎಕ್ಸಾಂಪಲ್ ಹೇಳಿದರೆ, ವೈ ಆರ್ ಯು ಮೋನಿಂಗ್, ವೈ ಆರ್ ಯು ಮೋನಿಂಗ್, ಎದಕ್ಕೆ ನೀನು ಮುಳುಗ್ತಾ ಇದೆಯಾ ಅಂತ ಕೇಳ್ತಿರ್ತೀವಿ. ರೈಟ್. ಆ ನಂತರ ಊದುವುದು, ಉಫ್ ಅಂತ ಊದ್ತಿರ್ತೀವಿ, ಊದುವುದು ಇಂಗ್ಲೀಷ್ನಲ್ಲಿ ಬ್ಲೋಯಿಂಗ್ ಅಂತ ಕರಿತೇವೆ. ಬ್ಲೋಯಿಂಗ್. ಫಾರ್ ಎಕ್ಸಾಂಪಲ್ ಹೇಳಿದರೆ, ಶಿ ಈಸ್ ಬ್ಲೋಯಿಂಗ್ ದ ಕ್ಯಾಂಡಲ್ಸ್, ಶಿ ಈಸ್ ಬ್ಲೋಯಿಂಗ್ ದ ಕ್ಯಾಂಡಲ್ಸ್, ಅದಕ್ಕಿನ ಅವಳು ಮೇಣದ ಬತ್ತಿಯನ್ನು ಊದ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ತೇಗು, ತೇಗು, ಊಟ ಮಾಡಿದ ತಕ್ಷಣ ಅಂತ ತೇಗ್ತೇವೆ, ಅದು ನಾವೇನಂತ ಕರಿತೇವೆ? ಬರ್ಪ್ ಅಂತ ಕರಿತೇವೆ ಅಥವಾ ಬ್ಲಿಚ್ ಅಂತ ಕರಿತೇವೆ. ಯಾವುದಾದ್ರು ಬಳಸ್ಬೋದು, ಬರ್ಪ್ ಅಥವಾ ಬ್ಲಿಚ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದರೆ, ಶಿ ಈಸ್ ಬರ್ಪಿಂಗ್, ಶಿ ಈಸ್ ಬರ್ಫಿಂಗ್, ಅದಕ್ಕಿನ ಅವಳು ತೇಗ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ. ಓಕೆ, ಆ ನಂತರ ಪಿಸು ಮಾತು, ಗುಸು ಗುಸು ಪಿಸ್ ಪಿಸ್ ಮಾತಾಡ್ತಿರ್ತಾರೆ, ಅದನ್ನೇ ನಾವೇನಂತೀವಿ? ವಿಸ್ಪರ್ ಅಂತ ಕರಿತೇವೆ ಅಥವಾ ವಿಸ್ಪರಿಂಗ್ ಅಂತಕ್ಕಂತ ಕರಿತೇವೆ. ಓಕೆ, ರೈಟ್. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ, ವೈ ಆರ್ ಯು ವಿಸ್ಪರಿಂಗ್, ವೈ ಆರ್ ಯು ವಿಸ್ಪರಿಂಗ್, ಇದಕ್ಕೆ ನೀವು ಪಿಸ್ ಪಿಸ್ ಮಾತನಾಡ್ತಾ ಇದ್ದೀರಾ ಅಂತ ಕೇಳ್ತೀವಿ. ಓಕೆ, ಆ ನಂತರ ಇನ್ನೊಂದು ಫಾರ್ ಎಕ್ಸಾಂಪಲ್ ಹೇಳಿದರೆ, ಬೋತ್ ಆಫ್ ದೆಮ್ ಆರ್ ವಿಸ್ಪರಿಂಗ್, ಇಬ್ಬರು ಗುಸುಗುಸು ಮಾತನಾಡ್ತಾ ಇದ್ದಾರೆ, ಮಿಸ್ ಮಿಸ್ ಮಾತಾಡ್ತಾರೆ ಅಂತ, ಪಿಸ್ ಪಿಸ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ. ರೈಟ್. ಆ ನಂತರ ಲಾಸ್ಟ್ ಒನ್ ನೋಡಿ, ಸರ್ಫ್ ಅಂತ ಕರಿತೇವೆ. ಸರ್ಫ್. ಸರ್ಫ್ ಅಂತ ಯಾವಾಗ ಬಳಸ್ತೀವಿ? ಈ ಒಂದು ಶಬ್ದ ಅಂತಕ್ಕಂಥ ಯಾವಾಗ ಬರುತ್ತೆ ಅಂದ್ರೆ, ನೀವು ಟೀ ಅಥವಾ ಕಾಫಿ ಅಂತ ನೀವು ಕುಡಿತಿರ್ತೀರ, ಆ ಶಬ್ದಕ್ಕೆ ನಾವೇನಂತೀವಿ? ಸರ್ಫ್ ಅಂತ ಕರಿತೇವೆ.
ಓಕೆನಾ. ಇದು ಎಕ್ಸಾಂಪಲ್ ಹೇಳಿದರೆ ಡೋಂಟ್ ಸರ್ಫ್, ಅದು ನೀವು ಆ ಶಬ್ದ ಮಾಡಬೇಡಿ ಅಂತ ಹೇಳಲಿಕ್ಕೆ, ಡೋಂಟ್ ಸರ್ಫ್ ಹಂಗೆ ಹೇಳಿಬೇಡಿ ಅಂತ ಹೇಳಲಿಕ್ಕೆ. ಓಕೆ ರೈಟ್. ಹಾಗಾದ್ರೆ ಈಗ ಪ್ರಾಕ್ಟೀಸ್ ಟೈಮ್. ಕೆಲವೊಂದು ಕನ್ನಡ ವಾಕ್ಯ ಕೊಡ್ತೇನೆ, ಇಂಗ್ಲೀಷ್ನಲ್ಲಿ ಏನಂತೇವೆ ಅಂತಕ್ಕಂಥ ಕೌಂಟ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಗೊರಕೆ, ಮುಕ್ಕಳಿಸು, ಸೀನುವುದು, ತೇಗು. ಓಕೆ, ಈ ಎಲ್ಲ ಕನ್ನಡ ವಾಕ್ಯಗಳು ಇಂಗ್ಲೀಷ್ನಲ್ಲಿ ಏನಂತೇವೆ ಅಂತ ಕೌಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಒಂದು ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.